ಸೊ ಗಾಯ್ಸ್, ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗ್ತಿದ್ದೀನಿ ಐ ನೋ ಬಡಿ ಅನ್ನೋ ಒಂದು ಹೊಸ ಮೂವಿಯನ್ನ. ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಸೀದಾ ವಿಡಿಯೋಗೆ ಹೋಗೋಣ. ಕತೆ ಶುರುವಿನಲ್ಲಿ ನಾವು ರಾಜೀವನ್ ಅನ್ನೋ ಒಬ್ಬ ವ್ಯಕ್ತಿಯನ್ನ ನೋಡ್ತೀವಿ. ಅವನೊಂದು ಬ್ಯಾಂಕ್ ನ ಹೊರಗಡೆ ನಿಂತಿದ್ದ. ಅವನ ಹತ್ರ ಒಂದು ಪಿಸ್ತೂಲ್ ಕೂಡ ಇತ್ತು. ಸ್ವಲ್ಪ ಹೊತ್ತಿನಲ್ಲೇ ಬ್ಯಾಂಕ್ ನ ಒಳಗಡೆ ಹೋಗ್ತಾನೆ. ಆದ್ರೆ ಅದೇ ಹೊತ್ತಿಗೆ ಅಚಾನಕ್ ಆಗಿ ಬ್ಯಾಂಕ್ ಅನ್ನ ಲೂಟಿ ಮಾಡೋದಕ್ಕೆ ಒಬ್ಬ ಕಳ್ಳ ಬಂದ್ಬಿಡ್ತಾನೆ. ಅವರು ಬ್ಯಾಂಕ್ ಅನ್ನ ಲೂಟಿ ಮಾಡೋದ್ರ ಜೊತೆಗೆ ರಾಜೀವನ್ನ ಕೂಡ ಎಳ್ಕೊಂಡು ಹೋಗ್ತಾರೆ. ಅವ್ರು ಇಲ್ಲಿ ಮಾಸ್ಕ್ ಹಾಕೊಂಡಿರೋ ಕಾರಣ ಯಾರಿಗೂ ಕೂಡ ಗುರುತು ಹಿಡಿಯೋದಕ್ಕೆ ಆಗ್ಲಿಲ್ಲ. ಇದಾದ್ಮೇಲೆ ನೋಡ್ತೀವಿ ಕಾರಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಮತ್ತೆ ರಾಜೀವನ್ನ ಮುಖಕ್ಕೆ ಕಂಪ್ಲೀಟ್ ಆಗಿ ಕವರ್ ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವನಿಗೆ ಗೊತ್ತಾಗ್ಬಾರ್ದು ತಾನೆ ಇವರು ಯಾವ ಲೊಕೇಶನ್ ಗೆ ಹೋಗ್ತಿದ್ದಾರೆ ಅಂತ. ಇವರೇನೋ ಇಲ್ಲಿಂದ ಹೋಗ್ತಿದ್ದಾರೆ, ಬಟ್ ಪೊಲೀಸರು ಕೂಡ ಬರೋ ಸಾಧ್ಯತೆ ಇದೆ. ಹೀಗೆ ಕಾರಲ್ಲಿ ಹೋಗಿ ಒಂದು ಜಾಗದಲ್ಲಿ ನಿಲ್ತಾರೆ. ಮತ್ತೆ ಡ್ರೆಸ್ ಅನ್ನ ಚೇಂಜ್ ಮಾಡ್ಬಿಡ್ತಾರೆ. ಇದೇ ಟೈಮ್ಗೆ ಒಬ್ಬ ಪೊಲೀಸ್ ಆಫೀಸರ್ ಅನ್ನ ನೋಡ್ತೀವಿ. ಅವನ ಹೆಸರು ಅನಾಸ್ ಅಂತ. ಆದ್ರೆ ಗೈಸ್, ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಅನಾಸ್ ಅಂತೂ ಆ ಇಬ್ರು 3 ಜನ ಕಳ್ಳರಿದ್ದು ತಾನೆ ಅವನ ಜೊತೆಗೆ ಕೆಲಸ ಮಾಡ್ತಿದ್ದಾನೆ. ಸೊ ಅವನು ಮುಂಚೆನೆ ಹೇಳಿರ್ತಾನೆ, ನೀವು ಆ ಕಾರನ್ನ ಪಂಚರ್ ಮಾಡ್ಬಿಡಿ ಅಂತ. ಅವರು ಅನಾಸ್ ನ ಕಾರನ್ನ ಪಂಚರ್ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾರೆ. ಯಾಕಂದ್ರೆ ಅದು ಪೊಲೀಸ್ ಕಾರ್ ಆಗಿದೆ, ಚೇಸಿಂಗ್ ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತ. ಮತ್ತೆ ಅಲ್ಲಿಂದ ಗಾಡಿ ಬದಲಿಸ್ಕೊಂಡು ರಾಜೀವನನ್ನ ಎಸ್ತಾಕಿ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾರೆ ಟ್ಯಾಕ್ಸಿಯಲ್ಲಿ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ ಇವರೊಂದು ದೊಡ್ಡ ಮಿಸ್ಟೇಕ್ ಮಾಡಿದ್ದಾರೆ. ಇವನ ಬಳಿದಂತ ಒಂದು ಕಾರ್ಟ್ ಏನಿತ್ತು ಅದು ಕಾಣೆಯಾಗಿದೆ. ಅದು ಪಕ್ಕ ರಾಜೀವನ್ನ ಕೈಗೆ ಹೋಗಿದೆ ಅಂತ. ಸೊ ವಾಪಸ್ ಅವನ ಬಳಿಗೆ ಅಂತ ಹೋಗೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಇವರದು ಬ್ಯಾಡ್ ಲಕ್ ಆಗಿತ್ತು. ಗಾಡಿ ಅಂತೂ ಓರೆಯಾಗಿ ಹೋಗಿ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಹಾಗಾಗಿ ಈ ರೌಡಿಗಳೆಲ್ಲ ಸತ್ ಬಿಟ್ರು. ಇನ್ನೊಂದು ಕಡೆ ರಾಜೀವನ್ ಅಂತೂ ಪಬ್ಲಿಕ್ ಅಲ್ಲಿ ಬಿದ್ದಿದ್ದ. ಹಾಗಾಗಿ ಯಾರೋ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಿದ್ದಾರೆ. ರಾಜೀವನ್ ಹತ್ರ ಪ್ರಶ್ನೆ ಕೇಳೋದಕ್ಕೆ ತುಂಬಾ ಜನ ಪೊಲೀಸ್ ಆಫೀಸರ್ ಕೂಡ ಬಂದಿರ್ತಾರೆ. ಅಂಡ್ ಸ್ವಲ್ಪ ಹೊತ್ತಾದ್ಮೇಲೆ ಇಲ್ಲಿ ರಾಜೀವನ್ನ ಹೆಂಡತಿ ಮೀರಾ ಕೂಡ ಬರ್ತಾಳೆ. ಇವಳಿಗೆ ತುಂಬಾನೇ ಕೋಪ ಆಗಿದೆ. ಇವಳಂತೂ ಮಾತಾಡೋದಕ್ಕೆ ಕೂಡ ಟ್ರೈ ಮಾಡ್ತಾ ಇಲ್ಲ. ಅಲ್ಲಿಂದ ಮನೆಗೆ ಹೋಗ್ತಾರೆ. ಮನೆಯಲ್ಲೂ ಕೂಡ ಅದೇ ಗೋಳು. ಅವಳಂತೂ ಮಕ್ಕಳನ್ನ ಸ್ಕೂಲ್ ಗೆ ಡ್ರಾಪ್ ಮಾಡೋದಕ್ಕೆ ಹೋಗ್ತಾಳೆ. ಮತ್ತೆ ಅದೇ ಟೈಮ್ಗೆ ನಮ್ಗೆ ಗೊತ್ತಾಗುತ್ತೆ ರಾಜೀವನ್ಗೆ 2 ಜನ ಹೆಣ್ಣು ಮಕ್ಕಳು. ಅಂಡ್ ಅವರ ಹೆಸರು ಜಿಯಾ ಮತ್ತೆ ಆಮ್ಲಾ ಅಂತ. ಇದರಲ್ಲಿ ಸಣ್ಣ ಹುಡುಗಿಯ ಹೆಸರು ಆಮ್ಲಾ ಅಂತ. ಅವಳು ರಾಜೀವನ್ ಹತ್ರ ಕೇಳ್ತಾಳೆ ಇವತ್ತೇನಾಯ್ತು ಅಂತ. ಇದಕ್ಕೆ ರಾಜೀವ್ ಅಂತೂ ಕಂಪ್ಲೀಟ್ ಸತ್ಯ ಹೇಳ್ಬಿಡ್ತಾನೆ. ಅಂದ್ರೆ ಆ ದಿನ ಏನೆಲ್ಲ ಆಗಿತ್ತು ಎಲ್ಲವನ್ನ ಕೂಡ ಹೇಳ್ಬಿಡ್ತಾನೆ. ಜೊತೆಗೇನೆ ಒಂದು ಕಥೆನ ಕೂಡ ಹೇಳ್ತಾನೆ. ಆಗ ನಮ್ಗೆ ಗೊತ್ತಾಗುತ್ತೆ ನಿಜವಾಗ್ಲೂ ರಾಜೀವನ್ ಬ್ಯಾಂಕ್ ಗೆ ಯಾಕೆ ಹೋಗಿದ್ದ ಅಂತ. ಆಕ್ಚುಲಿ ರಾಜೀವನ್ನ ಹೆಂಡತಿಗೆ ಅಫೇರ್ ಆಗಿತ್ತಂತೆ. ಅಂದ್ರೆ ಈ ಬ್ಯಾಂಕ್ ನಲ್ಲಿ ಇದ್ದಂತ ಒಬ್ಬ ವ್ಯಕ್ತಿಯ ಜೊತೆಗೆ ಅವನನ್ನ ಕೊಲ್ಲೋದಕ್ಕಂತ ಹೇಳಿ ಆ ಬ್ಯಾಂಕ್ ಗೆ ಬಂದಿದ್ದ. ಮತ್ತೆ ಆಲ್ಮೋಸ್ಟ್ ಅರ್ಧ ಗಂಟೆಯಲ್ಲೇ ಕೂತ್ಕೊಳ್ತಾ ಇದ್ದ. ಇದನ್ನ ಒಂದು ಕಥೆಯ ರೂಪದಲ್ಲಿ ಹೇಳಿದಾಗ ಮೀರಾ ಕೂಡ ಕೇಳ್ಕೊಳ್ತಾಳೆ. ಅವಳಿಗೆ ಸ್ವಲ್ಪ ಅರ್ಥ ಆಗುತ್ತೆ ಇವಳ ಮ್ಯಾಟರ್ ಬಗ್ಗೆನೇ ಹೇಳ್ತಿದ್ದಾನೆ ಅಂತ. ಇದರ ನೆಕ್ಸ್ಟ್ ತನ್ನ ಮಕ್ಕಳನ್ನ ಡ್ರಾಪ್ ಮಾಡೋದಕ್ಕಂತ ಹೋಗ್ತಾ ಇರುವಾಗ ಮನೆಯಲ್ಲಿ ಅಂತೂ ಬಾಗಿಲು ರಿಂಗ್ ಆಗ್ಬಿಡುತ್ತೆ. ನೋಡಿದಾಗ ಪೊಲೀಸರು ಬಂದಿದ್ದಾರೆ. ರಾಜೀವನ್ ಮತ್ತೆ ಅವನ ಹೆಂಡತಿ ಮೀರನಿಗೆ ತುಂಬಾನೇ ಶಾಕ್ ಆಗ್ಬಿಡುತ್ತೆ. ಬಟ್ ನಮ್ಗೆ ಗೊತ್ತಾಗುತ್ತೆ ರಾಜೀವನ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಅವನಿಂದ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕಂತ. ಹೀಗೆ ಪೊಲೀಸ್ ಸ್ಟೇಷನ್ ಗೆ ಕರೀತಾರೆ. ಬಟ್ ಪೊಲೀಸ್ ಸ್ಟೇಷನ್ ಗೆ ಬಂದ್ಮೇಲೆ ಇವನಂತೂ ಅಲ್ಲಿ ನಿಂತ್ಕೊಂಡು ಬಿಡ್ತಾನೆ. ಬಟ್ ಇಲ್ಲಿ ಪೊಲೀಸ್ ಯಾವುದೇ ಪ್ರಶ್ನೆಯನ್ನ ಕೇಳೋದು ಕೂಡ ಕಾಣ್ತಾ ಇಲ್ಲ. ಹೀಗೇನೆ 5-6 ಗಂಟೆ ನಿಲ್ತಾನೆ. ಮತ್ತೆ ರಿಟರ್ನ್ ಮನೆಗೆ ಹೋಗೋದಕ್ಕೆ ಹೇಳ್ತಾರೆ. ಹೀಗೇನೆ ನೆಕ್ಸ್ಟ್ ಡೇ ಕೂಡ ಕರಿತಾ ಇದ್ರು. ಹೀಗೇನೆ ಒಂದು 5-6 ದಿನ ಅವನನ್ನ ಕರಿತಾ ಇದ್ರು. ಇವನಿಗಂತೂ ಮನೆಗೂ ಕೂಡ ಹೋಗೋದಕ್ಕೆ ಆಗ್ತಿಲ್ಲ, ಆಫೀಸ್ಗೂ ಹೋಗೋಕೆ ಆಗ್ತಿಲ್ಲ. ಮತ್ತೆ ಪೊಲೀಸರು ಕೂಡ ಏನು ಮಾತಾಡ್ತಾನೆ ಇಲ್ಲ. ಹಾಗೇನೆ ಗೊತ್ತಾಗುತ್ತೆ ಪೊಲೀಸ್ನವರಂತೂ ಇನ್ವೆಸ್ಟಿಗೇಷನ್ ಶುರು ಹಚ್ಕೊಂಡಿದ್ದಾರೆ. ಅವರೆಲ್ಲ ಕಂಪ್ಲೀಟ್ ಪ್ರೂಫ್ ಅನ್ನ ಹಿಡಿದಾದ್ಮೇಲೆ ಇವನ ಬಗ್ಗೆ ಮಾತಾಡ್ಸೋದು ಅಂತ. ಈಗ ಇನ್ನೊಂದು ಕಡೆ ನೋಡ್ತೀವಿ ಜಾಕಬ್ ಅನ್ನೋ ಹೆಸರಿನ ವ್ಯಕ್ತಿಯನ್ನ. ಅವನ ಹೆಂಡತಿ ದೊಡ್ಡ ಪ್ಲಾನ್ ಮಾಡಿದಾಳೆ. ಏನಂದ್ರೆ ಆ ದಿನ ಬ್ಯಾಂಕ್ ನಿಂದ ಲೂಟಿ ಮಾಡ್ಕೊಂಡು ಒಂದು ಜಾಗಕ್ಕೆ ಕ್ರಾಶ್ ಆಗಿದ್ರು ತಾನೆ. ಅವರು 17 ಕೋಟಿ ರೂಪೀಸ್ ಅನ್ನ ಕದ್ದಿದ್ರಂತೆ. ಹಾಗಾಗಿ ಇಲ್ಲಿ ಹುಡುಕಿದ್ರೆ ಪಕ್ಕ ಸಿಗುತ್ತೆ ಅಂತ ಇವನಿಗೆ ಕನ್ಫರ್ಮ್ ಆಗುತ್ತೆ. ಮತ್ತೆ ಗಾಯ್ಸ್, ಈ ವಿಷಯ ರಾಜೀವನ್ಗೆ ಕೂಡ ಗೊತ್ತಾಗುತ್ತೆ. ಪೊಲೀಸ್ನವರು ಇವನನ್ನ ಸ್ಟೇಷನ್ ಗೆ ಯಾಕೆ ಕರಿತಿದ್ರು ಅಂದ್ರೆ ಅವರು ಇವನನ್ನ ಕೂಡ ಕಿಡ್ನಾಪ್ ಮಾಡಿದ್ರು ಆಕ್ಸಿಡೆಂಟ್ ಆಗೋಗಿಂತ ಮುಂಚೆ. ಹಾಗಾಗಿ ಇವನಿಗೆ 17 ಕೋಟಿಯ ವಿಷಯ ಗೊತ್ತಿರಬಹುದು ಅಂತ ಕರೆಸ್ತಿದ್ರು. ಆದ್ರೆ ವಿಚಾರಣೆ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಇವನಿಗೆ ಕೂಡ ವಿಷಯ ಗೊತ್ತಾಗಬಾರ್ದು ಅಂತ. ಸೊ ಪೊಲೀಸರಂತೂ ತನಿಖೆ ಮಾಡ್ತಿದ್ದಾರೆ. ಹಾಗೇನೆ ರಾಜೀವನ್ಗೆ ಅನ್ಸುತ್ತೆ ಹಾಗಾದ್ರೆ ಹಣ ಸಿಕ್ಕಿದೆ. ಬಟ್ ಪೊಲೀಸ್ನವರಿಗೆ ಕಂಪ್ಲೀಟ್ ಹಣ ಸಿಗ್ಲಿಲ್ಲ. ಪೊಲೀಸ್ನವರ ಪ್ರಕಾರ ಆ ಆಕ್ಸಿಡೆಂಟ್ ಆದಂತ ಜಾಗದಿಂದ 5 ಕಿಲೋಮೀಟರ್ ರೇಡಿಯಸ್ ನವರೆಗೆ ಯಾವ್ದಾದ್ರು ಒಂದು ಜಾಗದಲ್ಲಿ ಹಣವನ್ನ ಬಚ್ಚಿಟ್ಟಿರ್ಬೋದು ಅಂತ. ಬಟ್ ಇದೇ ರೀತಿ ಆಲೋಚನೆ ಮಾಡಿದ್ರು ಜಾಕಬ್ ಮತ್ತೆ ಅವನ ಹೆಂಡತಿ. ಸೊ ಜಾಕಬ್ ಅಂತೂ ಹುಡುಕಾಟ ಶುರು ಮಾಡ್ತಾನೆ ಹಣವನ್ನು ಹುಡುಕೋದಕ್ಕೆ. ಆದ್ರೆ ಅವನೊಬ್ಬನೇ ಮಾತ್ರ ಅಲ್ಲ ಗುರು, ಇದ್ದ ದಾರಿಯಲ್ಲಿ ಹೋಗ್ತಾ ಇರುವಂತ ವ್ಯಕ್ತಿಗಳೆಲ್ಲ ಹುಡುಕೋದಕ್ಕೆ ಶುರು ಮಾಡ್ತಾರೆ ಹಣವನ್ನ. ಬಟ್ ಯಾರಿಗೆ ಕೂಡ ಸಿಗೋದಿಲ್ಲ. ಈಗ ನಾವು ಪೊಲೀಸ್ ಆಫೀಸರ್ ಅನಸನ ನೋಡ್ತೀವಿ. ನಿಮ್ಗೆ ಗೊತ್ತಿರೋ ಹಾಗೆ ಅವನು ಕೂಡ ಆ ರೌಡಿಗಳ ಜೊತೆಗೆ ಕೆಲಸ ಮಾಡ್ತಿದ್ದ. ಆದ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಇವನಿಗೆ ಕೂಡ ಗೊತ್ತಿಲ್ಲ. ಅಂದ್ರೆ ಲಿಟ್ರಲಿ ಆ ಹಣ ಎಲ್ಲಿದೆ ಅಂತ ಇವನಿಗೆ ಕೂಡ ಅಂದಾಜಿಲ್ಲ. ಅವನು ರಾತ್ರಿ ಹೊತ್ತು ಕೂಡ ಆಲೋಚನೆ ಮಾಡ್ತಿರ್ತಾನೆ. ಬ್ಯಾಂಕ್ ನ ಸೆಕ್ಯೂರಿಟಿ ಇವನದ್ದು ಜವಾಬ್ದಾರಿಯಾಗಿತ್ತು. ಬಟ್ ಇಷ್ಟೆಲ್ಲ ಕಳ್ಳತನ ಆಗಿರೋ ಕಾರಣ ಅವನನ್ನಂತೂ ಸಸ್ಪೆಂಡೇ ಮಾಡ್ಬಿಟ್ರು. ಅನಸ್ನಿಗೆ ಕೂಡ ಹಣ ಬೇಕಿದ್ದ ಕಾರಣ ರಾಜೀವನ ಬಳಿಗೆ ಬರ್ತಾನೆ. ಇಲ್ಲಿ ಅನಸ್ ಹೇಳ್ತಾನೆ, ನನ್ನನ್ನ ಪೊಲೀಸ್ನವರು ಸಸ್ಪೆಂಡ್ ಮಾಡಿದ್ದಾರೆ. ವಾಪಸ್ ನಂಗೆ ಜಾಬ್ ಸಿಕ್ಬೇಕಂದ್ರೆ ಹೇಗಾದ್ರೂ ಆ ಹಣವನ್ನು ಹುಡುಕ್ಬೇಕಾಗುತ್ತೆ. ನಿನ್ನ ಹೆಲ್ಪ್ ಅದಕ್ಕೆ ನಂಗೆ ಬೇಕಾಗಿದೆ ಅಂತ ಹೇಳ್ತಾನೆ. ಅಂದ್ರೆ ಬೇಸಿಕಲಿ ನಿನ್ನ ಯಾವ ಕಡೆ ಎಲ್ಲ ಅವರು ಕರ್ಕೊಂಡು ಹೋಗಿದ್ರು ಎಲ್ಲವನ್ನ ಕೂಡ ಹೇಳು ಅಂತ ಕೇಳ್ಕೊಳ್ತಾನೆ. ಬಟ್ ರಾಜೀವನ್ ಹೇಳ್ತಾನೆ, ನನ್ನ ಕಣ್ಣಿಗೆ ಪಟ್ಟಿ ಹಾಕಿದ್ರು ನಂಗೆ ಏನು ಕೂಡ ಕಾಣ್ತಿರ್ಲಿಲ್ಲ. ಇದರ ನೆಕ್ಸ್ಟ್ ಡೇ ಇನ್ಸ್ಪೆಕ್ಟರ್ ವಿಕ್ರಮ್ ಅನ್ನೊಬ್ಬ ವ್ಯಕ್ತಿ ರಾಜೀವನ್ ಹತ್ರ ತುಂಬಾನೇ ಕೇಳ್ತಾರೆ. ಯಾಕಂದ್ರೆ ಇವನಿಗೆ ಕೂಡ ಅನಿಸ್ತಿದೆ ರಾಜೀವನ್ ಅದು ಕೂಡ ಏನೋ ಒಂದು ಕೈವಾಡ ಇದೆ ಅಂತ. ಬೇಸಿಕಲಿ ಯಾವ ಬ್ಯಾಂಕ್ ಅಕೌಂಟ್ ಅಲ್ಲಿ ಹಣವನ್ನ ಕಳ್ಳತನ ಮಾಡಿದಾರೋ ಅಲ್ಲಿ ರಾಜೀವನ್ನ ಬ್ಯಾಂಕ್ ಅಕೌಂಟ್ ಕೂಡ ಇಲ್ಲ, ಅವನ ಹೆಂಡತಿ ಅಕೌಂಟ್ ಕೂಡ ಇಲ್ಲ. ಆದ್ರೂ ಕೂಡ ಆ ಜಾಗಕ್ಕೆ ಯಾಕೆ ಬಂದ ಅನ್ನೋದೇ ದೊಡ್ಡ ಕ್ವಶನ್. ಮತ್ತೆ ಇವನ
ಇವನು ಆ ಬ್ಯಾಂಕಿಗೆ ಬಂದ ತಕ್ಷಣನೇ ಅಲ್ಲಿದ್ದಂತ ಕೆಲವು ಜನಗಳನ್ನ ವಿಚಾರಣೆ ಮಾಡಿದಾಗ ಗೊತ್ತಾಯ್ತು ನೀನಲ್ಲಿ ಕೂತಿದ್ದಾಗ ತುಂಬಾ ಟೆನ್ಷನ್ ಅಲ್ಲಿ ಇದ್ದೆ ಅಂತ. ಅಂಡ್ ಹಾಗೇನೆ ಇನ್ನು ಕೂಡ ನಾವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದಾಗ ಗೊತ್ತಾಯ್ತು ನಿನ್ನ ಹತ್ರ ಒಂದು ಗನ್ ಕೂಡ ಇತ್ತಂತೆ. ಹಾಗಾಗಿ ನಿನ್ನ ಮೇಲೆ ತುಂಬಾನೇ ಸಂಶಯ ಬರ್ತಿದೆ. ಸೊ ದಯವಿಟ್ಟು ಹೇಳು ಏನಾಗಿತ್ತು ಅಂತ. ಬಟ್ ರಾಜು ಅವನು ಹೇಳ್ತಾನೆ ಏನು ಕೂಡ ಆಗ್ಲಿಲ್ಲ, ನೀವು ತಪ್ಪು ಕಲ್ಪನೆ ಮಾಡ್ತಿದ್ದೀರಾ ಅಂತ. ಮತ್ತೆ ಸೈಲೆಂಟ್ ಕೂಡ ಆಗ್ತಾನೆ. ಮತ್ತೆ ಸ್ವಲ್ಪ ಹೊತ್ತಲ್ಲಿ ಮೀರಾ ಕೂಡ ಬರ್ತಾಳೆ ಪೊಲೀಸ್ ಸ್ಟೇಷನ್ಗೆ. ಅವಳಿಗೆ ರಾಜೀವನ್ನ ನೋಡಿ ತುಂಬಾನೇ ಕೋಪ ಬರುತ್ತೆ. ಸೊ ಇನ್ಸ್ಪೆಕ್ಟರ್ ವಿಕ್ರಮ್ ನ ಬಳಿ ಬಂದು ಎಲ್ಲಾ ಸತ್ಯ ಹೇಳ್ಬಿಡ್ತಾಳೆ. ಅಂದ್ರೆ ಗಾಯ್ಸ್ ಬ್ಯಾಂಕ್ ನ ಮ್ಯಾನೇಜರ್ ಶ್ರೀಕಾಂತ್ ಅನ್ನೋ ಒಬ್ಬ ವ್ಯಕ್ತಿ, ಅವನ ಜೊತೆಗೆ ಇವಳಿಗೆ ಅಫೇರ್ ಆಗಿದೆ. ಮತ್ತೆ ಈ ವಿಷಯ ರಾಜೀವನ್ಗೆ ಗೊತ್ತಾಗಿತ್ತು. ಹಾಗಾಗಿ ಶ್ರೀಕಾಂತ್ ಅನ್ನು ಹೊಡೆಯೋದಕ್ಕೆ ಇವನ್ ಹೋಗಿದ್ದಂತೆ. ಇವಳೆ ಪ್ರೂಫ್ ಕೊಡೋದಕ್ಕೆ ಬಂದ್ಲು. ಹಾಗಾಗಿ ಪೊಲೀಸರಿಗೂ ಇದು ಸರಿ ಅನ್ಸುತ್ತೆ. ಹಾಗಾಗಿ ಇನ್ಸ್ಪೆಕ್ಟರ್ ವಿಕ್ರಮ್ ಅಂತೂ ಹೋಗೋದಕ್ಕೆ ಪರ್ಮಿಷನ್ ಕೊಡ್ತಾರೆ. ಮತ್ತೆ ಬ್ಯಾಂಕ್ ಮ್ಯಾನೇಜರ್ ಅನ್ನ ಕೇಳಿದಾಗ ಕೂಡ ಅವರು ಮೀರಾ ಅಂದ್ರೆ ಯಾವ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು. ಆದ್ರೆ ಪ್ರಾಬ್ಲಮ್ ಏನಂದ್ರೆ ಇವ್ರು ಯಾವಾಗ ಇಲ್ಲಿಂದ ಹೊರಗಡೆ ಬಂದ್ರು ಪೂರ್ತಿ ಮೀಡಿಯಾ ಕಾಯ್ತಾ ಇತ್ತು ಅದ್ರ ಬಗ್ಗೆ ವಿಚಾರಣೆ ಮಾಡೋದಕ್ಕೆ. ಅಂತದ್ರಲ್ಲೂ ರಾಜೀವನ್ನ ಯಾಕೆ ಪರ್ಸನಲ್ ಆಗಿ ಇನ್ಸ್ಪೆಕ್ಟರ್ಸ್ ಗಳು ಕರಿತಾ ಇದ್ರು? ನಿಜವಾಗ್ಲೂ ಏನತ್ತಿದೆ ಅನ್ನೋದೇ ದೊಡ್ಡ ಕ್ವಶನ್ ಆಗಿದೆ. ಸೊ ಇವನು ನಡ್ಕೊಂಡು ಹೋದಾಗ ಕೂಡ ಎಲ್ರು ಗುರಾಯಿಸ್ತಾ ನೋಡ್ತಿದ್ದಾರೆ. ಯಾಕಂದ್ರೆ ತುಂಬಾ ಜನ ಕಳ್ಳರಂತೂ ಸತ್ತಿದ್ದಾರೆ ಆಕ್ಸಿಡೆಂಟ್ ಇಂದ. ಆದ್ರೆ 17 ಕೋಟಿ ಇನ್ನು ಕೂಡ ಜೀವಂತವಾಗಿದೆ. ಎಲ್ರು ಸೋಷಿಯಲ್ ಮೀಡಿಯಾ ಆನ್ ಮಾಡ್ತಾರೆ. ಇದ್ದವರೆಲ್ಲ ಕ್ಯಾಮೆರಾ ಇಟ್ಕೊಂಡು ಕೂತಿದ್ದಾರೆ, ಸ್ನಾಪ್ ಚಾಟ್ ಎಲ್ಲ ಹಾಕ್ತಿದ್ದಾರೆ. ಗುರು ಫಿಲ್ಟರ್ ಮಾಡಿ ಹಾಕ್ತಿದ್ದಾರೆ ಇವನನ್ನು. ರಾಜವನ್ ಎಲ್ಲಿ ಹೋಗ್ತಾನೆ ಅಲ್ಲಿಗೆ ಜನ ಕೂಡ ಬರ್ತಾರೆ. ಒಂದು ದಿನ ಅವನು ಕಾರಲ್ಲಿ ತನ್ನ ಮಗಳ ಜೊತೆಗೆ ಹೋಗ್ತಿರುವಾಗ ತನ್ನ ಮಗಳ ಸ್ಕೂಲ್ ಮೇಟ್ಸ್ ಅನ್ನ ನೋಡ್ತಾನೆ. ಅವರಂತ ಇವನ ಕಾರಿನ ಗಾಜಿಗೆ ತುಂಬಾನೇ ಜೋರಾಗಿ ಹೊಡಿತಿರ್ತಾರೆ. ಮತ್ತೆ 10,000 ರೂಪಾಯಿ ಕೊಡಿ ಅಂತೆಲ್ಲ ಬೇಡ್ಕೊಳ್ತಿದ್ದಾರೆ. ಯಾಕಂದ್ರೆ ಅವರ ಪ್ರಕಾರ ರಾಜೀವನ್ನೇ ಆ ಎಲ್ಲ ಹಣವನ್ನ ಕದ್ದಿದ್ದಾನೆ ಅಂತ. ಅವನ ವಿಂಡೋವನ್ನ ಕಂಪ್ಲೀಟ್ ಆಗಿ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಬಟ್ ಅದೇ ಟೈಮ್ಗೆ ಒಬ್ಬ ಹುಡುಗನದ್ದು ಕೈ ಅಂತೂ ಅರ್ಧ ವಿಂಡೋಗೆ ಸಿಕ್ಕಾಕೊಂಡ್ ಬೀಳುತ್ತೆ. ಅವನಿಗಂತೂ ತುಂಬಾ ಜೋರಾಗಿ ನೋವಾಗುತ್ತೆ. ಹಾಗಾಗಿ ರಾಜೀವನ್ ತಿಳ್ಕೊಳ್ತಾನೆ ನಾನು ಮೊದ್ಲು ಇಲ್ಲಿಂದ ಹೋಗೋದೇ ಬೆಸ್ಟ್ ಆಗಿರುತ್ತೆ ಅಂತ. ಇದರ ನೆಕ್ಸ್ಟ್ ಡೇ ತನ್ನ ಮಕ್ಕಳನ್ನ ಸ್ಕೂಲ್ಗೆ ಬಿಡೋದಕ್ಕಂತ ಹೋದಾಗ ಅದೊಬ್ಬ 10,000 ಕೇಳ್ತಿದ್ನಲ್ವ ಆ ಹುಡುಗ ಅವನು ಕೂಡ ಇದ್ದ. ಇದನ್ನ ನೋಡಿದ ರಾಜೀವನ್ಗೆ ಅನ್ಸುತ್ತೆ ಈ ಹುಡುಗನಿಗೆ 10,000 ಕೊಡೋದೇ ಒಳ್ಳೇದ್ ಅನ್ಸುತ್ತೆ, ಇಲ್ಲಾಂದ್ರೆ ತನ್ನ ಮಕ್ಕಳಿಗೆ ಏನ್ ಮಾಡ್ಬೋದು ಅಂತ ಗೊತ್ತಿಲ್ಲ ಅಂತ. ಸೊ ತಕ್ಷಣನೇ ATM ಗೆ ಹೋಗಿ 10,000 ರೂಪಾಯಿ ತಗೊಳ್ತಾನೆ. ಅಂಡ್ ಗೈಸ್ ಮಕ್ಳಿಗೆ ಅಂತ ಇವನು ಕೊಡೋದಕ್ಕೆ ಹೋದಾಗ ಕಂಪ್ಲೀಟ್ ಆಗಿ ಈ ನ್ಯೂಸ್ ಅಂತೂ ಪಬ್ಲಿಕ್ ಆಗುತ್ತೆ. ಎಲ್ರು ಹೇಳ್ತಿದ್ದಾರೆ 10,000 ರೂಪಾಯಿಯನ್ನ ರಾಜೀವನ್ ಕೊಟ್ಟ ಅಂತ. ಅವ್ನು ಹೀಗೆ ಫ್ರೀಯಾಗಿ ಹಣ ಕೊಡ್ತಿದ್ದಾನಂದ್ರೆ ಅವನ ಹತ್ರ ಪಕ್ಕ 17 ಕೋಟಿ ಹಣ ಇರುತ್ತೆ. ಯಾಕಂದ್ರೆ ಸಣ್ಣ ಮಕ್ಕಳಿಗೆ 10,000 ಕೊಡ್ತಿದ್ದಾನಂದ್ರೆ ಇದರಲ್ಲಿ ಪಕ್ಕ ಏನೋ ಒಂದು ಗಿಮಿಕ್ ಇದೆ. ರಾಜೀವನ್ ಅಂತೂ ಬೇಸತ್ತು ಹೋಗಿದ್ದಾನೆ. ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾನೆ. ಮತ್ತೆ ಒಂದು ದಿನ ಅನಸ್ ವಾಪಸ್ ಮೀಟ್ ಆಗೋದಕ್ಕೆ ಬಂದ. ಅವನು ಹೇಳ್ತಾನೆ ನೋಡು ರಾಜೀವನ್ ನೀನ್ ನಂಗೆ ಕರೆಕ್ಟ್ ಆಗಿ ಡೀಟೇಲ್ ಕೊಡ್ಬೇಕು, ನಾನು ಪಕ್ಕ ಆ ಹಣ ಎಲ್ಲಿದೆ ಅಂತ ಹೇಳ್ಬಿಡ್ತೀನಿ ಅಂತ. ರಾಜೀವನ್ಗೆ ಅನ್ಸುತ್ತೆ ಇದು ಒಳ್ಳೆ ಆಪ್ಷನ್ ಅಂತ. ಯಾಕಂದ್ರೆ ಜನಗಳಂತೂ ಅವನ ಹಿಂದೆನೆ ಬೀಳ್ತಾರೆ. ಮತ್ತೆ ಸ್ವಲ್ಪ ಹೊತ್ತಿನಲ್ಲೇ ಅನಸ್ ಮತ್ತೆ ರಾಜೀವನ್ ಯಾವ ಜಾಗದಲ್ಲಿ ರಾಜೀವನ್ ಅದು ಕಿಡ್ನಾಪ್ ಆಗಿತ್ತು ಆ ಜಾಗದಲ್ಲಿ ಕರೆಕ್ಟ್ ಆಗಿ ನಿಲ್ಲೋದಕ್ಕೆ ಹೇಳ್ತಾನೆ. ಮತ್ತೆ ಅಲ್ಲಿಂದನೇ ಅಂದಾಜು ಮಾಡ್ಬೇಕು ಈಗ. ಆಗ ರಾಜೀವನ್ಗೆ ನೆನಪಾಗುತ್ತೆ ಅವನಿಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ತೊಂದರೆಗೆ ಸಿಲ್ಕೊಂಡಾಗ ಅವನು ಕೌಂಟಿಂಗ್ ಮಾಡ್ತಾನೆ. ಅಂದ್ರೆ ಕರೆಕ್ಟ್ ಆಗಿ ಲೆಕ್ಕಾಚಾರ ಹಾಕಿದ್ದಾನೆ ಎಷ್ಟೆಷ್ಟು ನಿಮಿಷದಲ್ಲಿ ಎಲ್ಲೆಲ್ಲೆಲ್ಲ ಸ್ಟಾಪ್ ಆಗಿತ್ತು ಅಂತ. ಅವನ ಮುಖವನ್ನು ಕವರ್ ಮಾಡಿರ್ಬೋದು, ಆದ್ರೆ ಅವನು ಕರೆಕ್ಟ್ ಆಗಿ ಸ್ಟಾಪ್ ಆದ ತಕ್ಷಣ ಸೆಕೆಂಡ್ಸ್ ಗಳನ್ನ ಕೂಡ ಆಲೋಚನೆ ಮಾಡಿದ್ದಾನೆ. ಆದ್ರೆ ರಾಜೀವನ್ಗೆ ಕೂಡ ಅನ್ಸಕ್ಕೆ ಶುರು ಆಗುತ್ತೆ ಅನಸ್ ಏನೋ ಸ್ಕ್ಯಾಮ್ ಮಾಡ್ತಿದ್ದಾನೆ ಅಂತ. ಹಾಗಾಗಿ ನಾನು ಏನ್ ಕೂಡ ಹೇಳೋದಿಲ್ಲ ಅಂತ ಸೀದಾ ಮನೆಗೆ ಹೋಗ್ತಾನೆ. ಮನೆಗೆ ಬಂದು ಡೋರ್ ಅನ್ನು ಓಪನ್ ಮಾಡಿದಾಗ ಮನೆ ಒಳಗಡೆ ತುಂಬಾ ಜನ ಬಂದಿದ್ದಾರೆ 17 ಕೋಟಿಗೋಸ್ಕರ. ಆದ್ರೆ ಇವನು ಯಾವ ಬಾಯಲ್ಲಿ ಹೇಳಿ ಅವನ ಹತ್ರ 17 ಕೋಟಿ ಇಲ್ಲ ಅಂತ. ಅದನ್ನ ನಂಬೋರು ಕೂಡ ಯಾರು ಇಲ್ಲ. ಇದನ್ನೆಲ್ಲ ನೋಡಿ ತುಂಬಾನೇ ಕೋಪ ಬರುತ್ತೆ. ಸೊ ಕೋಪದಲ್ಲಿ ಹೊಡೆದೇ ಬಿಡ್ತಾನೆ. ಮತ್ತೆ ಅವರ ನಡುವೆ ಒಬ್ಳು ಹೆಂಗಸು ಕೂಡ ಇದ್ಲು. ಅವಳು ಇಲ್ಲಿ ಕೆಲಸ ಮಾಡ್ತಿದ್ಲು. ಸ್ವಲ್ಪ ಹೊತ್ತಾದ್ಮೇಲೆ ಮೀರಾ ಕೂಡ ಮನೆಗೆ ಬರ್ತಾಳೆ. ಅವಳು ಮನೆಗೆ ಬಂದ ತಕ್ಷಣ ರಾಜೀವನನ್ನ ತುಂಬಾನೇ ಬೈತಾಳೆ. ಯಾಕಂದ್ರೆ 17 ಕೋಟಿಯ ಪ್ರಾಬ್ಲಮ್ ಎಲ್ಲ ಶುರುವಾದದ್ದು ರಾಜೀವನಿಂದಾನೆ. ಅಂದ್ರೆ ಅವನು ಕಿಡ್ನಾಪ್ ಆದ ತಕ್ಷಣನೇ ಅವನ ಮೇಲೆ ಎಲ್ಲ ಆರೋಪ ಬಂದಿರೋದು. ಮೀರಾ ಚೆನ್ನಾಗಿ ಬೈತಾಳೆ. ಇದ್ದ ಜನಗಳೆಲ್ಲ ತಿಳ್ಕೊಂಡಿದ್ದಾರೆ ಎಲ್ಲ ಹಣವನ್ನ ನೀನ್ ಇಟ್ಕೊಂಡಿದ್ಯಾ ಅಂತ. ಈ ವಿಷಯ ಹೊರಗಡೆ ಮಾತ್ರ ಇದ್ರೆ ನಂಗೆ ತೊಂದರೆ ಇರ್ಲಿಲ್ಲ, ಆದ್ರೆ ಇವತ್ತು ಮನೆಗೇನೆ ಬಂದಿದ್ದಾರೆ. ಆದ್ರೆ ಗಾಯ್ಸ್ ರಾಜೀವನ್ ಅಂತೂ ಸೈಲೆಂಟ್ ಆಗಿರ್ತಾನೆ. ಇದಾದ್ಮೇಲೆ ನಾವು ನೋಡ್ತೀವಿ ರಾಜೀವನ್ ಕಾರ್ನಿಂದ ಹೊರಗಡೆ ಬಂದಾಗ ಅಚಾನಕ್ ಆಗಿ ಅವನದೊಂದು ಆಕ್ಸಿಡೆಂಟ್ ಆಗುತ್ತೆ. ಅವನ ಕಾರ್ನಿಂದ ಯಾವ್ದು ಆಟೋಗೆ ಗುದ್ಬಿಟ್ಟಿದ್ದ. ಇದರ ಕಾರಣದಿಂದ ತುಂಬಾ ಜನರು ಒಟ್ಟಾಗ್ತಾರೆ. ಈಗಂತೂ ನಿಮ್ಗೆ ಗೊತ್ತಿದೆ ಯಾವ ರೀತಿಗೆ ಇವನು ಪಾಪ್ಯುಲರ್ ಆಗಿದ್ದಾನೆ ಅಂತ. ಅಲ್ಲಿನ ಜನಗಳು ಆಟೋದ ಚಾರ್ಜ್ ಅನ್ನ ಕೇಳ್ತಿಲ್ಲ ಅಥವಾ ಒಂದು ಪಾರ್ಟ್ ಏನಾದ್ರು ಹೋಗಿದ ಅಂತ ಕೇಳ್ತಿಲ್ಲ. ಬದಲಾಗಿ ಹೊಸ ಆಟೋವನ್ನೇ ಖರೀದಿ ಮಾಡಿ ನೀನು ಕೊಡ್ಬೇಕು, ನಿನ್ನ ಹತ್ರ 17 ಕೋಟಿ ಇದೆ ತಾನೆ ಅಂತ ಬೈತಿದ್ದಾರೆ. ರಾಜೀವನ್ಗೆ ತಲೆ ಕೆಟ್ಟು ಹೋಗುತ್ತೆ. ಇನ್ನಂತೂ ನಂಗೆ ತಡೆಯೋದಕ್ಕೆ ಆಗ್ತಿಲ್ಲ ಅಂತ ಹೇಳಿ ತುಂಬಾನೇ ಕೋಪದಲ್ಲಿ ಇದ್ದವ್ರಿಗೆಲ್ಲ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಜನಗಳು ಕೂಡ ಸೇರಿ ಚೆನ್ನಾಗಿ ಹೊಡೆದು ಬಿಡ್ತಾರೆ. ಸೊ ಹೀಗೆ ಕೊನೆಗೆ ಪೊಲೀಸ್ ಸ್ಟೇಷನ್ ಗೆ ಹೋಗ್ಬೇಕಾಯ್ತು. ಒಬ್ರು ಇನ್ಸ್ಪೆಕ್ಟರ್ ರಾಜೀವನ್ಗೆ ಹೇಳ್ತಾರೆ ಒಬ್ಬ ಸಾಮಾನ್ಯ ಮನುಷ್ಯ ಹಣಕ್ಕೋಸ್ಕರ, ಅದು ಕೂಡ ಫ್ರೀ ಹಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಬಹುದು. ಹಾಗಾಗಿ ನೀನಂತೂ ತುಂಬಾನೇ ಹುಷಾರಾಗಿರೋದು ಮುಖ್ಯ ಅಂತ. ಇಲ್ಲಿಂದ ರಾಜೀವನ್ ಮನೆಗೆ ಹೋಗ್ತಾನೆ. ಆದ್ರೆ ಮನೆ ಬಾಗಿಲ ಹತ್ರ ಬಂದಾಗನೆ ಅವನಿಗೆ ಶಾಕ್ ಆಗ್ಬಿಡುತ್ತೆ. ಯಾಕಂದ್ರೆ ಅವನ ಕಣ್ಣೆದುರು ಮೀರಾ ಒಂದು ಪೇಪರ್ಸ್ ಅನ್ನ ತೋರಿಸ್ತಾರೆ. ಮತ್ತೆ ಆ ಪೇಪರ್ಸ್ ಡೈವೋರ್ಸ್ ಪೇಪರ್ ಆಗಿದೆ. ರಾಜೀವನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ರಾಜೀವನ್ ಕೂಡ ತುಂಬಾನೇ ಡಿಪ್ರೆಷನ್ ಗೆ ಹೋಗಿದ್ದ. ಅವನಿಗೆ ಏನ್ ಮಾಡ್ಬೇಕು ಅಂತ ಅಂದಾಜಾಗದ ಕೋಪದಲ್ಲಿ ಡೈವೋರ್ಸ್ ಪೇಪರ್ ಕೂಡ ಸೈನ್ ಮಾಡ್ಬಿಡ್ತಾನೆ. ಇನ್ನೊಂದು ಕಡೆ ಅನಸ್ಗೆ ಗೊತ್ತಾಗುತ್ತೆ ಕೆಲವೊಬ್ಬ ಪೊಲೀಸ್ನವರಿಗೆ ಹಣ ಸಿಕ್ಕಿದೆ ಅದೇ ಒಂದು ಜಾಗದಲ್ಲಿ, ಅಂದ್ರೆ ಎಲ್ಲಿ ರಾಜೀವನ್ ಅನ್ನ ಕಿಡ್ನಾಪ್ ಮಾಡಿದ್ರೋ ಅದೇ ಜಾಗದಲ್ಲಿ ಹಣ ಸಿಕ್ಕಿದೆ. ರಾಜೀವನ್ ಕೂಡ ಅಲ್ಲೇ ನಿಂತಿದ್ದ. ಆದ್ರೆ ಅವನ್ ಯಾಕೆ ಇದನ್ನೆಲ್ಲ ಹೇಳಲಿಲ್ಲ? ಅಲ್ಲಿವರೆಗೆ ಸಿಕ್ಕಿರೋದು ಕೇವಲ ಚಿಲ್ಲರೆಗಳು. ಅಂದ್ರೆ ಇದರ ಅರ್ಥ ಏನಂದ್ರೆ ನಿಜವಾಗ್ಲೂ ರಾಜೀವನ್ ಹಣವನ್ನ ತಗೊಂಡೋಗಿದ್ದಾನೆ ಅಂತ. ಇದಾದ್ಮೇಲೆ ಮೀರನನ್ನ ನೋಡ್ತೀವಿ. ಅವಳು ವಾಪಸ್ ಮನೆಗ್ ಬಂದಾಗ
ತುಂಬಾನೇ ಶಾಕ್ ಆಗ್ಬಿಡ್ತಾಳೆ. ಯಾಕಂದ್ರೆ ರೂಮ್ ಅಲ್ಲೇ ತನ್ನ ಸಣ್ಣ ಮಗಳು ಆಮ್ಲನ ಬಳಿ ಬಂದಾಗ ಇಲ್ಲಿ ಹಣದ ರಾಶಿ ಕಾಣ್ತಿದೆ. ಈ ಸಣ್ಣ ಹುಡುಗಿ ಆಮ್ಲ ಅಂತೂ ಅದರಲ್ಲಿ ಆಟ ಆಡ್ತಿದ್ದಾಳೆ. ಅಂದ್ರೆ ಇದರಲ್ಲಿ ಒಂದಂತೂ ಅರ್ಥ ಆಗುತ್ತೆ, ರಾಜೀವನ್ನೇ ಆ ಹಣವನ್ನು ತಗೊಂಡ್ ಬಂದಿದ್ದಾನೆ. ಸ್ವಲ್ಪ ಹೊತ್ತಿನಲ್ಲೇ ಈ ಡೋರ್ ನ ಬಳಿ ಯಾರೋ ಬರ್ತಾರೆ. ಮತ್ತೆ ಗಾಯಸ್ ಅದು ಜಾಕೋಬ್. ಅವನಿವರ ಮನೆಗ್ ಬಂದು ಹೇಳ್ತಾನೆ, ನಾನು ನ್ಯೂಸ್ ಪೇಪರ್ ಸೆಲ್ ಮಾಡೋದಕ್ಕೆ ಬಂದಿದ್ದೀನಿ, ಪಕ್ಕನಗೆ ಹಣ ಕೊಡಿ ಅಂತ. ಮೀರಾ ಇಮಿಡಿಯೇಟ್ ಆಗಿ ರೂಮ್ ಗೆ ಹೋಗಿ ಹಣವನ್ನ ತರೋದಕ್ಕೆ ಹೋಗ್ತಾಳೆ. ಆದ್ರೆ ಅದೇ ಟೈಮ್ ಗೆ ಕರೆಕ್ಟ್ ಆಗಿ ಸಣ್ಣ ಹುಡುಗಿ ತನ್ನ ಬ್ಯಾಗ್ ನಿಂದ ಎಲ್ಲ ಹಣವನ್ನ ತುರಿತಾಳೆ. ಇಮಿಡಿಯೇಟ್ ಆಗಿ ಇದನ್ನ ತಪ್ಪಿಸೋದಕ್ಕೆ ಮೀರಾ ಹೇಳ್ತಾಳೆ, ಇದೆಲ್ಲ ನಕಲಿ ಹಣ ಆಗಿದೆ, ನನ್ನ ಮಗಳಿಗೆ ಆಟ ಆಡೋದಕ್ಕೆ ಕೊಟ್ಟಿದ್ದೆ ಅಂತ. ಬಟ್ ಜಾಕೋಬ್ನಿಗಂತೂ ತುಂಬಾನೇ ಸಂಶಯ ಇದೆ. ಯಾಕಂದ್ರೆ ಆಲ್ರೆಡಿ ಊರಿನ ಜನ ಎಲ್ಲ ಇವನನ್ನೇ ಬೈತಿದ್ರು. ಅಂದ್ರೆ ಈಗಂತೂ ಕನ್ಫರ್ಮ್ ಆಗಿದೆ ರಾಜೀವನ ಬಳಿಯ ಎಲ್ಲ ಹಣ ಇದೆ ಅಂತ. ರಾಜೀವನ್ ತುಂಬಾ ದಿನ ಆದ್ಮೇಲೆ ಮನೆಗ್ ಬರ್ತಾನೆ. ಅವನ ಮೇಲೆ ಮೀರಂತೂ ತುಂಬಾ ಜೋರಾಗಿ ಬೈತಾಳೆ. ಸತ್ಯ ಹೇಳು, ನೀನೇನ್ ಮಾಡ್ದೆ ಅಂತ, ಈ ಇಷ್ಟೆಲ್ಲ ಹಣ ಎಲ್ಲಿಂದ ಬರೋದಕ್ಕೆ ಸಾಧ್ಯ, ನೀನು ಹಣವನ್ನ ಕದ್ದಿದ್ಯಾ? ಇದಕ್ಕೆ ರಾಜೀವನ್ ಎಲ್ಲ ಸತ್ಯವನ್ನ ಹೇಳ್ತಾನೆ. ಇದನ್ನ ಒಂದು ದಾನ ಪಾತ್ರದಲ್ಲಿ, ಅಂದ್ರೆ ಕೆಲವೊಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ದೇವರ ಹುಂಡಿ ಇಡ್ತಾರಲ್ವಾ, ಆ ಜಾಗದಲ್ಲಿ ಅಡಗಿಸಿ ಇಟ್ಟಿದ್ರಂತೆ. ಅಲ್ಲಿಂದ ಇವನು ತಗೊಂಡ್ ಬಂದಿದ್ದಾನೆ. ಆದ್ರೆ ಮೀರಾ ಹೇಳ್ತಾಳೆ, ಇದರ ಅವಶ್ಯಕತೆ ಏನಿತ್ತು? ಈ ಹಣದ ವಿಷಯದಲ್ಲೇ ನಮ್ಗೆ ಅವಮಾನ ಆಗ್ತಿರೋದು, ಮತ್ತೆ ಎಲ್ರು ನಮ್ಮನ್ನ ಗುರಾಯಿಸ್ತಾ ಇರೋದು. ಇದರ ಕಾರಣದಿಂದ ನಮ್ಮ ಮಕ್ಕಳಿಗೆ ಕೂಡ ತುಂಬಾನೇ ತೊಂದರೆ ಆಗುತ್ತೆ. ಬಟ್ ಇಷ್ಟೆಲ್ಲ ಮಾತಾಡ್ತಿರುವಾಗ್ಲೇ ಸ್ವಲ್ಪ ಹೊತ್ತಿನಲ್ಲೇ ಜಾಕೋಬ್ನದು ಕಾಲ್ ಬರುತ್ತೆ ರಾಜೀವನ್ಗೆ. ಅವನು ಕಾಲ್ ಅಲ್ಲಿ ಹೇಳ್ತಾನೆ, ಆ ಎಲ್ಲ ಹಣ ನಿನ್ನ ಹತ್ರ ಇದೆ ಅಂತ ನಂಗೆ ಗೊತ್ತಿದೆ. ನಾನು ನಿನಗೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಕಾಲ್ ಮಾಡ್ಲಿಲ್ಲ, ಬದಲಾಗಿ ನಿನ್ನನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಕಾಲ್ ಮಾಡಿದೀನಿ. ಯಾಕಂದ್ರೆ ನಿನ್ನ ಬಿಲ್ಡಿಂಗ್ ನ ಹತ್ತಿರದಲ್ಲೇ ನಾನು ಕೆಲವರನ್ನ ನೋಡಿದ್ದೀನಿ, ಅವರು ನಿನ್ನ ಮೇಲೆ ಕಣ್ಣಿಟ್ಟಿದ್ದಾರೆ. ಸೊ ಇಲ್ಲಿ ರಾಜೀವನ್ಗೆ ಅನ್ಸುತ್ತೆ 17 ಕೋಟಿಯನ್ನ ಅದು ಕೂಡ ಹೌಸ್ ಅಲ್ಲಿ ಇಡೋದು ತುಂಬಾನೇ ಕಷ್ಟ. ಅದಕ್ಕೋಸ್ಕರ ಈ ಪ್ಲಾನ್ ಗೆ ಜಾಕೋಬ್ ಅನ್ನು ಕೂಡ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಬಟ್ ಇನ್ನೊಂದು ಕಡೆ ಅನಸ್ನ ತಲೆಯಲ್ಲಿ ಒಂದೇ ನಡೀತಿರೋದು. ಅದೇ ಗಾಯ್ಸ್, ರಾಜೀವನ್ ಏನ್ ಮಾಡ್ತಿದ್ದಾನೆ ಈಗ, ಮತ್ತೆ ಹಣವನ್ನ ಎಲ್ಲಿಟ್ಟಿರ್ಬೋದು ಅಂತ. ಯಾಕಂದ್ರೆ ಅವನಿಗೆ ಕನ್ಫರ್ಮ್ ಆಗಿದೆ ಪಕ್ಕ ರಾಜೀವನ್ ಎಲ್ಲೋ ಬಚ್ಚಿಟ್ಟಿದ್ದಾನೆ ಅಂತ. ಸೊ ಇದ್ರ ಬಗ್ಗೆ ವಿಚಾರಣೆ ಮಾಡ್ಬೇಕು ಅಂತ ಹೇಳಿ ಅನಸ್ ಕಾಲ್ ಮಾಡ್ತಾನೆ ಅವನ ಹೆಂಡತಿಯ ಅಣ್ಣನಿಗೆ. ಅವನ ಹೆಸರು ಶಂಕರ್ ಅಂತ. ರಾಜೀವನ್ನ ಎಲ್ಲಾ ಕಥೆಯನ್ನ ಕೂಡ ಇವನಿಗೆ ಹೇಳ್ತಾನೆ. ಅಂಡ್ ಜೊತೆಗೇನೆ ರಾಜೀವನ್ನದು ಫೀಲ್ಡಿಂಗ್ ಸೆಟ್ ಮಾಡ್ಬೇಕು ಅಂತ ಕೂಡ ಹೇಳ್ತಾನೆ. ಇನ್ನೊಂದು ಕಡೆ ಜಾಕೋಬ್ ನ ಜೊತೆಗೆ ರಾಜೀವನ್ ಪ್ಲಾನ್ ಮಾಡ್ತಿದ್ದಾನೆ. ಇಲ್ಲಿ ಏನೋ ಪ್ಲಾನ್ ನಡೀತಿದೆ, ಅದಕ್ಕೋಸ್ಕರ 70 ಲಕ್ಷವನ್ನ ಜಾಕೋಬ್ ನಿಗೆ ಕೊಡ್ತಾನೆ. ಯಾಕಂದ್ರೆ ಅವನು ಕೇಳಿದ್ದು ಕೂಡ 70 ಲಕ್ಷ ಮಾತ್ರ. ಯಾಕಂದ್ರೆ ಜಾಸ್ತಿ ಹಣದ ಆಸೆ ಅವನಿಗೆ ಇರ್ಲಿಲ್ಲ. ಜಾಕೋಬ್ ಅಂತೂ ತುಂಬಾನೇ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಿದ್ದಾನೆ. ಫುಲ್ ಪ್ರೊಟೆಕ್ಷನ್ ಕೊಡ್ತಿದ್ದಾನೆ. ಯಾರೆಲ್ಲ ಇವನ ಮನೆ ಹತ್ರ ಬರ್ತಿದ್ದಾನೆ ಎಲ್ಲ ಕೂಡ ವಿಷಯ ಹೇಳ್ಬಿಡ್ತಾನೆ. ರಾಜೀವನ್ ಹಾಗೇನೆ ಹೇಳಿರ್ತಾನೆ ಒಂದು ಪ್ಲಾನ್ ಅನ್ನ. ಅದೇನಂದ್ರೆ, ಈಗ ಜನರೆಲ್ಲ ಬರ್ತಿರೋದು ಇವನ ಹತ್ರ ಹಣ ಇದೆ ಅಂತ ತಾನೆ. ಆದ್ರೆ ಜನರಿಗೆನೆ ಚಳ್ಳೆ ಹಣ್ಣು ತಿನ್ಸ್ಬೇಕು. ಅಂದ್ರೆ ಇವನ ಹತ್ರ ಹಣ ಇಲ್ಲ ಅಂತ ಪ್ರೂವ್ ಮಾಡ್ಬೇಕು. ಮತ್ತೆ ಒಬ್ಬ ಇನ್ನೋಸೆಂಟ್ ಅಮಾಯಕ ವ್ಯಕ್ತಿಯ ರೀತಿ ಕಾಣ್ಬೇಕು ಅಂತ. ಸೊ ಈಗ ಪ್ಲಾನ್ ಏನಂದ್ರೆ, ಇವನ ಮಗಳು ನಾಳೆ ಸ್ಕೂಲಿಂದ ಬರ್ತಾ ಇರುವಾಗ ತನ್ನ ಮಗಳನ್ನ ಜಾಕೋಬ್ ಕಿಡ್ನಾಪ್ ಮಾಡ್ಬೇಕಂತೆ. ಮತ್ತೆ ಮರುದಿನ ವಾಪಸ್ ಅವಳು ಬರ್ಬೇಕು. ಈ ತರ ಮಾಡೋದ್ರಿಂದ ಜನರ ಫೋಕಸ್ ಚೇಂಜ್ ಆಗುತ್ತೆ. ಎಲ್ರು ಕೂಡ ಇವನ ಹಿಂದೆ ಬೀಳ್ತಾರೆ. ಮತ್ತೆ ಮೀಡಿಯಾದವರಂತೂ ಹೊಸ ಸುದ್ದಿಯನ್ನ ಹಬ್ಬಿಸ್ತಾರೆ. ಇದೇ ತರ ಪ್ಲಾನ್ ಅನ್ನು ಕೂಡ ಎಕ್ಸಿಕ್ಯೂಷನ್ ಮಾಡ್ತಾರೆ. ಜಾಕೋಬ್ ತನ್ನ ಪತ್ನಿಯ ಕದ್ದ ಕಾರ್ನಿಂದ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾನೆ. ಮತ್ತೆ ಕಾರ್ನಲ್ಲಿ ಕಿಡ್ನಾಪ್ ಮಾಡಿದಂತ ಕೇಸ್ ಕಂಪ್ಲೀಟ್ ಮೀಡಿಯಾದಲ್ಲಿ ಸ್ಪ್ರೆಡ್ ಆಗುತ್ತೆ. ಹೀಗಾಗಿ ಪೊಲೀಸ್ನವರು ಇಮಿಡಿಯೇಟ್ ಆಗಿ ಮೀರನ ಬಳಿಗೆ ಬರ್ತಾರೆ. ಅಂದ್ರೆ ಗಾಯ್ಸ್ ರಾಜೀವನ್ನ ಮನೆಗೆ ಮತ್ತೆ ಇಲ್ಲಿ ಬಂದು ತನಿಖೆ ಮಾಡ್ತಿದ್ದಾರೆ. ಆದ್ರೆ ಗಾಯ್ಸ್ ನಿಮ್ಗೂ ಕೂಡ ಡೌಟ್ ಆಗಿರ್ಬೋದು, ಇಲ್ಲಿಗೆ ಪೊಲೀಸರು ಇಲ್ಲಿ ತನಕ ಬರುವಂತ ಉದ್ದೇಶ ಏನಿತ್ತು? ಅದು ಕೂಡ ಇಷ್ಟು ಜನ ಆಕ್ಚುಲಿ ಹೇಳ್ಬೇಕಂದ್ರೆ ರಾಜೀವನ್ ಕೂಡ ಹಣವನ್ನ ಕದ್ದಿರಬಹುದು ಅನ್ನೋ ಒಂದು ಆಲೋಚನೆ ಆಗಿದೆ. ಅದಕ್ಕೋಸ್ಕರನೇ ಕಂಪ್ಲೀಟ್ ಹೌಸ್ ಅನ್ನು ಕೂಡ ಚೆಕ್ ಮಾಡಬಹುದು ತಾನೆ. ಸೊ ಇದೊಂದು ಪ್ಲಾನ್ ಆಗಿದೆ. ಮೀರನಿಗೆ ಎಲ್ಲ ಪ್ಲಾನ್ ನ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ರಾಜೀವನ್ ಹತ್ರ ಕಾಲ್ ಮಾಡ್ತಾಳೆ, ನಂಗೆ ತುಂಬಾ ಟೆನ್ಷನ್ ಆಗ್ತಿದೆ, ನಮ್ಮ ದೊಡ್ಡ ಮಗಳು ಕಾಣ್ತಿಲ್ಲ, ನಾಪತ್ತೆ ಆಗಿದ್ದಾಳೆ ಅಂತ. ಆದ್ರೆ ರಾಜೀವನ್ ಹೇಳ್ತಾನೆ, ಏನು ಟೆನ್ಷನ್ ಮಾಡಬೇಡ, ಎಲ್ಲ ಸರಿ ಆಗುತ್ತೆ ಅಂತ. ಬಟ್ ಪ್ಲಾಟ್ ಟ್ವಿಸ್ಟ್ ಏನಂದ್ರೆ, ಇವರು ಮಾಡಿದಂತ ಪ್ಲಾನ್ ಫೇಲ್ ಆಗಿದೆ. ಅಂದ್ರೆ ಮುಂಚೆ ಜಾಕೋಬ್ ಕಿಡ್ನಾಪ್ ಮಾಡಬೇಕಂತ ಹೋಗಿದ್ದ, ಆದ್ರೆ ಅದಕ್ಕಿಂತ ಮುಂಚೆನೆ ಅವಳನ್ನ ಯಾರೋ ಬೇರೆ ಕಿಡ್ನಾಪ್ ಮಾಡ್ಕೊಂಡು ಹೋಗಿದಾರಂತೆ. ಅಂಡ್ ಇದೇ ಟೈಮ್ಗೆ ಪೊಲೀಸ್ಗೆ ಆ ಕಿಡ್ನಾಪರ್ ನ ಕಾಲ್ ಬರುತ್ತೆ. ಕಿಡ್ನಾಪರ್ ಹೇಳ್ತಾನೆ 17 ಕೋಟಿ ವಾಪಸ್ ಮಾಡಿ ಮಗುವನ್ನ ತಗೊಂಡೋಗಿ ಅಂತ. ರಾಜೀವನ್ಗಂತೂ ಏನ್ ನಡೀತಿದೆ ಅಂತ ಆಲೋಚನೆ ಆಗ್ತಿಲ್ಲ. ಇಲ್ಲಿ ರಾಜೀವನ್ಗೆ ಅನ್ಸುತ್ತೆ, ಹಾಗಾದ್ರೆ ಆ ಕಳ್ಳರಿಗೆ ನನ್ನ ಮಕ್ಕಳ ಬಗ್ಗೆ ಹೇಗೆ ಗೊತ್ತಾಯ್ತು? ಮತ್ತೆ ನನ್ನ ಹತ್ರನೇ 17 ಕೋಟಿ ಇದೆ ಅಂತ ಹೇಗ್ ಗೊತ್ತಾಯ್ತು? ಹಾಗೇನೆ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಏನಂದ್ರೆ, ಜಾಕೋಬ್ ಬಂದು ಕಾರಲ್ಲಿ ಹೋಗ್ತಿದ್ದ ತಾನೆ, ಅದೇ ಕದ್ದ ಕಾರ್. ಅದರ ಕಾರ್ ನ ಡಿಕ್ಕಿಯಲ್ಲಿ 17 ಕೋಟಿ ಇದ್ದದ್ದು. ಬಟ್ ಈಗ ಕಾರ್ ನ ಬಗ್ಗೆ ಗೊತ್ತಾಗಿದೆ ಅಂತ. ಮತ್ತೆ ಅದು ಹೇಳ್ದಾಗೇನೆ ಫೇಕ್ ಕಾರ್ ಆಗಿತ್ತು ತಾನೆ, ಯಾರದು ಬೇರೆಯವರ ಕಾರ್ ಆಗಿತ್ತು. ಆ ರಿಯಲ್ ಓನರ್ ಇದಾರೆ ತಾನೆ, ಅವರು ಆ ಕಾರನ್ನ ತಗೊಂಡ್ ಹೋಗಿದ್ದಾರೆ. ಸೊ ಇಲ್ಲಿ ರಾಜೀವನ್ ಅವರನ್ನ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾನೆ. ಇನ್ನೊಂದು ಕಡೆ ಪೊಲೀಸ್ನವರು ಕೂಡ ರಾಜೀವನನ್ನ ಹಿಡಿಯೋದಕ್ಕೆ ಶುರು ಮಾಡ್ತಿದ್ದಾರೆ. ಮತ್ತೆ ಕಿಡ್ನಾಪರ್ ನದು ಕೂಡ ಮೀರನಿಗೆ ಕಾಲ್ ಬರುತ್ತೆ. ಅವರು ರಿಪೀಟೆಡ್ ಆಗಿ ಅದನ್ನೇ ಹೇಳ್ತಿದ್ದಾರೆ, ನೀವು ಹಣ ಕೊಟ್ರೆ ಮಾತ್ರ ನಿಮ್ಮ ಮಗಳನ್ನ ಬೇಡೋದು ಅಂತ. ಈಗ ಮೀರನಿಗೆ ಅಂದಾಜಾಗ್ತಿಲ್ಲ ಏನ್ ಮಾಡ್ಲಿ ಅಂತ. ಫಾಲೋ ಮಾಡ್ಕೊಂಡು ಇಲ್ಲಿ ರಾಜೀವನ್ ಹೋಗ್ತಿದ್ದ ತಾನೆ, ಆ ಜಾಗದಲ್ಲಿ ಅವನಿಗೆ ಅಂದಾಜಾಗುತ್ತೆ ಯಾವ ಕಾರ್ ನ ಓನರ್ ಅವರಾಗಿದ್ದಾರೆ ಅಂತ. ಆದ್ರೆ ಸ್ವಲ್ಪ ಹೊತ್ತಿನಲ್ಲೇ ಪೊಲೀಸರು ಬಂದು ರಾಜೀವನ್ನ ಹಿಡಿತಾರೆ. ಅಂಡ್ ಅದಕ್ಕಿಂತ ಮುಂಚೆ ಅವನಿಗೆ ಕಾಲ್ ಕೂಡ ಬಂದಿತ್ತು ಜಾಕೋಬ್ ನದು. ಅವನು ಹೇಳಿದ್ದ ಆ ಕಾರ್ ಯಾವ ಜಾಗದಲ್ಲಿ ನಿಂತಿತ್ತು, ಆ ಜಾಗದ ಲೊಕೇಶನ್ ಮತ್ತೆ ಕಾರ್ ಲಾಕ್ ಆಗಿತ್ತು ಅಂತ ಕೂಡ ಹೇಳ್ತಾನೆ. ಈಚೆಂದ ರಾಜೀವನ್ ಅಂತೂ ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ. ಬಟ್ ಇದೇ ಗ್ಯಾಪ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ, ಆಕ್ಚುಲಿ ಅನಸ್ ನ ವೈಫ್ ನ ಅಣ್ಣ ಇದ್ದ ತಾನೆ, ಅವನು ಕಿಡ್ನಾಪ್ ಮಾಡಿದಾನೆ ರಾಜೀವನ್ ನ ಮಗಳನ್ನ. ಯಾಕಂದ್ರೆ ಅವ್ರಿಗೆ ಕ್ಲಾರಿಟಿ ಇತ್ತು ರಾಜೀವನ್ ಹತ್ರನೇ 17 ಕೋಟಿ ಇದೆ ಅಂತ. ಅಂದ್ರೆ ಕಿಡ್ನಾಪ್ ಮಾಡಿ ಬ್ಲಾಕ್ ಮೇಲ್ ಮಾಡಬಹುದು ತಾನೆ, ಅದಕ್ಕೋಸ್ಕರ. ಅಂಡ್ ಹಾಗೇನೆ ಗೊತ್ತಾಗುತ್ತೆ ಅನಸ್ ನ ಒಬ್ಬ ವ್ಯಕ್ತಿ ಇದ್ದ ತಾನೆ ಕಳ್ಸಿದವನು. ಅವನ ಹತ್ರ ಈಗ ಆ ಹುಡುಗಿ ಕೂಡ ಇದ್ದಾಳೆ, ಜೊತೆಗೇನೆ ಆ ಫೇಕ್ ಕಾರ್ ಕೂಡ ಇದೆ, ಅದರಲ್ಲಿ 17 ಕೋಟಿ ಇದೆ. ಆದ್ರೆ ಅನಸ್ ಒಬ್ಬ ವ್ಯಕ್ತಿಗೆ ಹೇಳಿದ ತಾನೆ, ಆ ವ್ಯಕ್ತಿ ಈ ಎಲ್ಲ ವಿಷಯ
ವಿಷಯವನ್ನ ಹೇಳೋದೇ ಇಲ್ಲ. ಇನ್ನೊಂದು ಕಡೆ ರಾಜೀವನ್ ಅಂತೂ ಪೊಲೀಸ್ ಸ್ಟೇಷನ್ ಅಲ್ಲಿ ಆಲೋಚನೆ ಮಾಡ್ತಾನೆ. ಅವನು ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ರೆ ಇವನು ಮಾಡಿದಂತ ಎಲ್ಲ ಪ್ಲಾನ್ ಗಳು ಕೂಡ ಫೇಲ್ ಆಗುತ್ತೆ. ಕಣ್ಣೆದುರಲ್ಲೇ ಪ್ಲಾನ್ ಮಾಡಿ ಪೊಲೀಸ್ ಅನ್ನೇ ಚೆನ್ನಾಗಿ ಹೊಡೆದು ಬಿಡ್ತಾನೆ. ಮತ್ತೆ ಜೋರಾಗಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟ. ಮತ್ತೆ ಸ್ವಲ್ಪ ಹೊತ್ತು ಹಿಂದೆ ಜಾಕೋಬ್ ಒಂದು ಲೊಕೇಶನ್ ಅನ್ನ ಹೇಳಿದ್ದ ತಾನೆ, ಅದೇ ಜಾಗಕ್ಕೆ ಓಡ್ಕೊಂಡು ಹೋಗ್ತಾನೆ. ಬಟ್ ಇಲ್ಲಿ ನೋಡ್ತೀವಿ ದೊಡ್ಡ ಟ್ವಿಸ್ಟ್ ಏನಂದ್ರೆ ಈ ಸಲ ಪೊಲೀಸ್ ಮಾತ್ರ ಅಲ್ಲ, ಇದ್ದ ಜನಗಳೆಲ್ಲ ರಾಜೀವನ್ ಅನ್ನ ಹಿಡಿತಿದ್ದಾರೆ. ನೋಡಬಹುದು ಹಣದಾಸೆಗೆ ಜನಗಳು ಏನೆಲ್ಲ ಮಾಡ್ತಾರೆ ಅಂತ. ಇನ್ನೊಂದು ಕಡೆ ಮೀರಾ ಅಂತೂ ತನ್ನ ಮಕ್ಕಳನ್ನ ಯಾರಾದ್ರೂ ಹುಡುಕ್ಲಿಯಪ್ಪ ಅಂತ ಬೇಡ್ಕೊಳ್ತಿದ್ದಾಳೆ. ಅವಳಿಗೆ ಸಹಾಯ ಮಾಡೋದಕ್ಕೆ ಯಾರು ಕೂಡ ಬರ್ತಿಲ್ಲ. ಪೊಲೀಸರಂತೂ ಬರೀ 17 ಕೋಟಿ ಆಲೋಚನೆಯಲ್ಲೇ ಇದ್ದಾರೆ. ಅದಕ್ಕೋಸ್ಕರ ರೋಡ್ ಸೈಡ್ ಅಲ್ಲಿ ನಿಂತು ಅವಳು ಕೇಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಬಟ್ ಇದೇ ಟೈಮ್ಗೆ ಇಲ್ಲಿ ಮೀಡಿಯಾ ಬರುತ್ತೆ. ಅವ್ರು ಹೇಳ್ತಾರೆ ಈ ಪೊಲೀಸ್ನವರು ಏನ್ ಮಾಡ್ತಿದ್ದಾರೆ ಗೊತ್ತಿಲ್ಲ, ಮಗುವಿನ ಕಿಡ್ನಾಪ್ ಆಗಿದೆ. ಬಟ್ ಈ ಪೊಲೀಸ್ನವರು ಇನ್ನೂ ಕೂಡ 17 ಕೋಟಿಯ ಕೇಸನ್ನೇ ಹುಡುಕ್ತಾ ಇದ್ದಾರೆ. ಸರ್ಕಾರ ಏನ್ ಮಾಡ್ತಿದೆ, ಇವರಿಗೆ ಸರಿಯಾಗಿ ಆದೇಶ ನೀಡ್ತಿಲ್ವಾ ಅಂತೆಲ್ಲ ಕಂಪ್ಲೇಂಟ್ ಕೊಟ್ಬಿಡ್ತಾರೆ. ಬಟ್ ಇದನ್ನೆಲ್ಲ ಕೇಳಿದಾಗ ಸರ್ಕಾರದಲ್ಲಿದ್ದಂತ ಮುಖ್ಯಮಂತ್ರಿಗೆ ಕೂಡ ಎಫೆಕ್ಟ್ ಆಗುತ್ತೆ. ಅವನು ಬಂದು ರಾಜೀವನ್ ಹತ್ರ ಮಾತಾಡೋದಕ್ಕೆ ಬರ್ತಾನೆ. ಆಫೀಸ್ಗೆ ಸಿಎಂ ಕರೆಸಿ ಹೇಳ್ತಾನೆ, ನಿಂಗೋಸ್ಕರ ನಾವೇನ್ ಮಾಡ್ಬೋದು ಅಂತ. ಇದಕ್ಕೆ ರಾಜೀವನ್ ಹೇಳ್ತಾನೆ, ನನ್ನ ಮೇಲೆ ಕಳ್ಳ ಅನ್ನುವಂತ ಒಂದು ಟ್ಯಾಗ್ ಅನ್ನ ಹಾಕಿದ್ದಾರೆ. ಹಾಗೆ ನನಗೆ ಲೈಫ್ ಅಲ್ಲಿ ಸ್ವಾತಂತ್ರ್ಯ ಬೇಕು, ಜೊತೆಗೇನೆ ನನ್ನ ಮಗಳು ಕೂಡ ವಾಪಸ್ ಬೇಕು ಅಂತ. ಇಷ್ಟಲ್ಲದೆ ಏನೇನೆಲ್ಲ ಬ್ಯಾಂಕ್ ಅಲ್ಲಿ ಆಗಿತ್ತು, ಎಷ್ಟು ಕೋಟಿ ಕದ್ದಲಾಗಿತ್ತು, ಎಷ್ಟು ಜನ ಕಳ್ಳರು ಇದ್ರು, ಎಷ್ಟು ಜನ ಆಕ್ಸಿಡೆಂಟ್ ಆದ್ರು, ಇದೆಲ್ಲದ್ರಲ್ಲೂ ನಾನು ಇನ್ವಾಲ್ವ್ ಆಗ್ಲಿಲ್ಲ. ಇದನ್ನ ನಾನು ಪ್ರೂಫ್ ಸಮೇತ ಹೇಳ್ಬೋದು. ಮುಖ್ಯಮಂತ್ರಿ ಇವನ್ ಹೇಳ್ದಂತ ಎಲ್ಲಾ ಪಾಯಿಂಟ್ ಅನ್ನ ಅಗ್ರಿ ಮಾಡ್ತಾರೆ. ಮತ್ತೆ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ, ರಾಜೀವನ್ ಒಬ್ಬ ಅಮಾಯಕ, ಅವನಿಂದ ಯಾವುದೇ ತಪ್ಪಾಗ್ಲಿಲ್ಲ. ಮತ್ತೆ ನಾವು ಆದಷ್ಟು ಬೇಗ ಜಿಯನನ್ನ ಕಂಡಿಡಿದೀವಿ ಅಂತ. ಮತ್ತೆ ಸ್ವಲ್ಪ ಹೊತ್ತಿನಲ್ಲೇ ನಮ್ಗೆ ಜಿಯಾ ಕೂಡ ಸಿಗ್ತಾಳೆ, ಅಂದ್ರೆ ರಾಜೀವನ್ ನ ಮಗಳು. ಈಗ ಇಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಅನ್ನ ನೋಡ್ತೀವಿ. ಆ ಒಂದು ಟೈಮ್ ಅಲ್ಲಿ ನೀವು ನೋಡಿರ್ಬಹುದು ಪೊಲೀಸ್ ಅನ್ನ ಹೊಡ್ಕೊಂಡು ಅವನು ಓಡ್ತಾ ಹೋಗ್ತಿದ್ದ. ಆ ಟೈಮ್ ಅಲ್ಲೇ ಜಾಕೋಬ್ ಒಂದು ಲೊಕೇಶನ್ ಅನ್ನ ಸೆಂಡ್ ಮಾಡಿದ ತಾನೆ. ಆ ಜಾಗಕ್ಕೆ ರಾಜೀವನ್ ಹೋಗಿದ್ದ. ಮತ್ತೆ ಆ ಲೊಕೇಶನ್ ಜಾಕೋಬ್ ನ ವೈಫ್ ನ ಅಣ್ಣನದಾಗಿತ್ತು. ಅವನಲ್ಲಿಗೆ ಬಂದಾಗ ಗೊತ್ತಾಯ್ತು ಜಿಯಾ ಕೂಡ ಇದ್ದಾಳೆ, ಹಣ ಕೂಡ ಅಲ್ಲೇ ಇದೆ ಅಂತ. ಅವನಲ್ಲಿ ಶಂಕರನ ತುಂಬಾ ಚೆನ್ನಾಗಿ ಹೊಡೆದು ಬಿಡ್ತಾನೆ. ಯಾಕಂದ್ರೆ ಅವನು ಸೀಕ್ರೆಟ್ ಆಗಿ ಹಿಂದೆಯಿಂದ ಅಟ್ಯಾಕ್ ಮಾಡಿದ್ದ. ಮತ್ತೆ ಅದೇ ಹೊತ್ತಿಗೆ ಸರಿಯಾಗಿ ಅನಸ್ ಕೂಡ ಅಲ್ಲಿಗೆ ಬಂದಿರ್ತಾನೆ. ಮತ್ತೆ ಅವನಿಗೆ ಕೂಡ ತುಂಬಾ ಚೆನ್ನಾಗಿ ಹೊಡೆದು ತನ್ನ ಮಗಳನ್ನ ಸೇವ್ ಮಾಡ್ಕೊಂಡು ಮನೆಗೆ ಹೋಗಿದ್ದ. ಈಗ ಫ್ಲಾಶ್ ಬ್ಯಾಕ್ ಮುಗೀತು. ಈಗಂತೂ ಇವನು ಸೇಫ್ ಆಗಿ ಮನೆಗೆ ಬಂದಿದ್ದಾನೆ. ಮುಖ್ಯಮಂತ್ರಿ ಅಂತೂ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ ಇವನೊಬ್ಬ ಅಮಾಯಕ ಅಂತ. ಮಕ್ಕಳು ಕೂಡ ಸೇಫ್ ಆಗಿದ್ದಾರೆ. ಎಲ್ರಿಗೂ ಇವರ ಫ್ಯಾಮಿಲಿ ಮೇಲೆ ಸಿಂಪತಿ ಬರುತ್ತೆ. ಬಟ್ ಮೀರನಿಗೆ ಇಲ್ಲಿ ಇನ್ನೂ ಕೂಡ ಏನೋ ಮಾತಾಡೋದಕ್ಕೆ ಇದೆ ಅಂತ. ಇಬ್ರು ಮಕ್ಕಳನ್ನ ರೂಮ್ ನ ಹೊರಗಡೆ ಹಾಕಿ ಲಾಕ್ ಮಾಡ್ಬಿಡ್ತಾರೆ. ಮತ್ತೆ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ 17 ಕೋಟಿ ಹಣ ಕೂಡ ಇವನ ಹತ್ರನೇ ಈಗ ಕೂಡ ಇದೆ ಅಂತ. ಅಂದ್ರೆ ಕ್ಲಿಯರ್ಲಿ ಇಲ್ಲಿ ಎಲ್ಲ ವಿಷಯವನ್ನು ಕೂಡ ಹೇಳ್ಬಿಡ್ತಾನೆ. ಇದರಲ್ಲಿ 70 ಲಕ್ಷದಷ್ಟು ಹಣ ವಾಪಸ್ ಜಾಕೋಬ್ನಿಗೆ ಕೊಡ್ಬೇಕಾಯ್ತು. ಯಾಕಂದ್ರೆ ಜಾಕೋಬ್ನಿಗೆ ಯಾವುದೇ ಹಣದ ಆಸೆ ಇರ್ಲಿಲ್ಲ, ಬದಲಾಗಿ ಅವನ ಮಗಳ ಟ್ರೀಟ್ಮೆಂಟ್ ಗೋಸ್ಕರ ಕೊಟ್ಟಿದ್ದ ಅಂತೆ. ಯಾಕಂದ್ರೆ ಜಾಕೋಬ್ ಅಂತೂ ಸಾಲ ಮೂಲ ಎಲ್ಲ ಮಾಡ್ಬಿಟ್ಟಿದ್ದ. ಹೀಗೆ ಲೈಫ್ ಅಲ್ಲಿ ಕೂಡ ನಮ್ಗೆ ಜಾಕೋಬ್ ನಂತ ಸ್ನೇಹಿತರು ಬೇಕು, ಏನಂತೀರಾ? ಈ ರೀತಿ ಹ್ಯಾಪಿ ಎಂಡಿಂಗ್ ನಲ್ಲಿ ಕತೆ ಮುಗಿಯುತ್ತೆ. ತುಂಬಾ ಸಿಂಪಲ್ ಆಗಿತ್ತು ಸ್ಟೋರಿ, ಆದ್ರೆ ಇಂಪ್ಯಾಕ್ಟ್ಫುಲ್ ಅಂತೂ ಇತ್ತು. ನಿಮ್ಗೆ ಹೇಗನ್ಸ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಗುರು ದಯವಿಟ್ಟು, ಯಾಕಂದ್ರೆ ನಾವು 400 ಸಬ್ಸ್ಕ್ರೈಬರ್ಸ್ ಗೆ ಕ್ಲೋಸ್ ಇದೀವಿ. ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ವಿಡಿಯೋಗೊಂದು ಲೈಕ್ ಕೂಡ ಮಾಡ್ಬಿಡಿ. ಜೈ ಕರ್ನಾಟಕ ಮಾತೆ. ಪೀಸ್.